ಡಿಜಿಟಲ್ ತಂತ್ರಜ್ಞಾನದಲ್ಲಿ ಆನ್ಲೈನ್ ಅನ್ನ ಕೆಟ್ಟದಾಗಿ ಬಳಕೆ ಮಾಡ್ತಾ ಇರುವವರೇ ಹೆಚ್ಚು. ಕನ್ನಡದ ಕಿರುತೆರೆಯ ನಟಿಗೆ ಕಿರಾತಕನೊಬ್ಬ ಅಶ್ಲೀಲ ಸಂದೇಶ ಹಾಗೂ ತನ್ನ ಖಾಸಗಿ ಅಂಗದ ಫೋಟೋಗಳನ್ನ ಕಳುಹಿಸಿದ ವಿಷಯ 2 ದಿನದಿಂದ ಚರ್ಚೆ ಆಗ್ತಾಲೇ ಇದೆ. ಒಂದು ವೇಳೆ ಪವಿತ್ರ ಗೌಡ ಕೂಡ ಕನ್ನಡದ ಸೀರಿಯಲ್ ನಟಿ ಮಾಡಿದ ಹಾಗೆ ಪೊಲೀಸರ ಬಳಿ ಹೋಗಿದ್ರೆ ಇಷ್ಟೆಲ್ಲ ರಾದಂತ ಆಗ್ತಾಲೇ ಇರಲಿಲ್ಲ. ಇನ್ನು ರೇಣುಕಾಸ್ವಾಮಿ ವಿಚಾರದಲ್ಲಿ ಪವಿತ್ರ ಗೌಡ ಹಾಗೂ ದರ್ಶನ್ ಇಬ್ಬರು ದುಡುಕಿದ್ರ. ಆದ್ರೆ ಕೋರ್ಟ್ ತೀರ್ಪು ಬರುವವರೆಗೂ ರೇಣುಕಾಸ್ವಾಮಿ ಹತ್ಯೆ ಕಾರಣ ಯಾರು ಅನ್ನೋದು ನಿಗೂಢವಾಗೇ ಇರುತ್ತೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ಡಿಜಿಟಲ್ ಯುಗದ ಡಿಜಿಟಲ್ ತಂತ್ರಜ್ಞಾನದಲ್ಲಿ ಆನ್ಲೈನ್ ಅನ್ನ ಕೆಟ್ಟದಾಗಿ ಬಳಕೆ ಮಾಡ್ತಾ ಇರುವವರೇ ಹೆಚ್ಚು. ಅದರಲ್ಲೂ ಯುವಕರು ಆನ್ಲೈನ್ ಬಳಸ್ಕೊಂಡು ಕೆಟ್ಟ ದಾರಿಯನ್ನ ಹಿಡಿತಾ ಇರ್ತಾರೆ. ಅದಕ್ಕೆ ರೇಣುಕಾಸ್ವಾಮಿ ಪ್ರಕರಣಕ್ಕಿಂತ ಉತ್ತಮ ಉದಾಹರಣೆ ಬೇಕಾಗಿಲ್ಲ. ಈ ಕೇಸ್ನಲ್ಲಿ ಆರೋಪಿಗಳಾಗಿರುವಂತಹ ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಒಟ್ಟು 17 ಮಂದಿ ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ. ಇಂತಹದೇ ಇನ್ನೊಂದು ಪ್ರಕರಣ ಇದೀಗ ಬೆಳಕಿಗೆ ಬಂದಿರುವಂತದ್ದು. ಅದನ್ನ ಕನ್ನಡದ ಕಿರುತೆರೆಯ ನಟಿ ತನ್ನ ಚಾಣಾಕ್ಷತನದಿಂದ ಬುದ್ಧಿವಂತಿಕೆಯಿಂದ ಪಾರಾಗಿದ್ದಾರೆ. ಹೌದು, ರೇಣುಕಾಸ್ವಾಮಿ ಪ್ರಕರಣ ಆಗಿರ್ಬೋದು, ನಟಿ ರಮ್ಯಾಗೆ ದರ್ಶನ್ ಫ್ಯಾನ್ಸ್ ಅಶ್ಲೀಲ ಸಂದೇಶ ಕಳುಹಿಸಿದ ಕೇಸ್ ಆಗಿರ್ಬೋದು, ಇವೆಲ್ಲವೂ ನಮ್ಮ ಕಣ್ಮುಂದೆ ಇದೆ. ಈಗಿರುವಾಗಲೇ ಮತ್ತೊಂದು ಪ್ರಕರಣ ಸಹ ವರದಿಯಾಗಿರುವಂಥದ್ದು. ಕನ್ನಡದ ಕಿರುತೆರೆಯ ನಟಿಗೆ ಕಿರಾತಕನೊಬ್ಬ ಅಶ್ಲೀಲ ಸಂದೇಶ ಹಾಗೂ ತನ್ನ ಖಾಸಗಿ ಅಂಗದ ಫೋಟೋಗಳನ್ನ ಕಳುಹಿಸಿದ ವಿಷಯ 2 ದಿನದಿಂದ ಚರ್ಚೆ ಆಗ್ತಾಲೇ ಇದೆ. ಈ ಘಟನೆಗೆ ಸಂಬಂಧಿಸಿದಂತೆ ನಟಿ ಪೊಲೀಸರಿಗೆ ದೂರು ನೀಡಿದ್ರು. ಈ ದೂರಿನ ಹಿನ್ನೆಲೆಯಲ್ಲಿ ಆರೋಪಿಯನ್ನು ಸಹ ಈಗಾಗಲೇ ಬಂಧಿಸಲಾಗಿದೆ. ಇದೇ ರೀತಿಯಾಗಿ ಪವಿತ್ರ ಗೌಡಗೂ ಕೂಡ ಆಗಿತ್ತು ಎಂದು ಪೊಲೀಸರ ವರದಿಯಲ್ಲಿ ಸಹ ಹೇಳಲಾಗ್ತಾ ಇದೆ. ದಾಸನ ಗೆಳತಿ ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಅಶ್ಲೀಲ ಸಂದೇಶಗಳನ್ನ ಕಳಿಸಿದ್ರು. ಜೊತೆಗೆ ಖಾಸಗಿ ಅಂಗದ ಫೋಟೋಗಳನ್ನು ಸಹ ಕಳಿಸಿದ್ದ ಎಂದು ಹೇಳಲಾಗ್ತಾ ಇದೆ. ಇದರಿಂದ ತಲೆ ಕೆಡಿಸಿಕೊಂಡ ಪವಿತ್ರ ಗೌಡ ಗೆಳೆಯ ದರ್ಶನ್ಗೆ ತಿಳಿಸಿದ್ದಾಳೆ. ಅಲ್ಲಿಂದ ಶುರುವಾಗಿದ್ದ ಗಲಾಟೆ ಇಂದು ಜೈಲು ಸೇರುವವರೆಗೂ ಬಂದ್ ನಿಂತಿದೆ. ಒಂದು ವೇಳೆ ಪವಿತ್ರ ಗೌಡ ಕೂಡ ಕನ್ನಡದ ಸೀರಿಯಲ್ ನಟಿ ಮಾಡಿದ ಹಾಗೆ ಪೊಲೀಸರ ಬಳಿ ಹೋಗಿದ್ರೆ ಇಷ್ಟೆಲ್ಲ ರಾದಂತ ಆಗ್ತಾಲೇ ಇರಲಿಲ್ಲ. ಇನ್ನು ರೇಣುಕಾಸ್ವಾಮಿ ವಿಚಾರದಲ್ಲಿ ಪವಿತ್ರ ಗೌಡ ಹಾಗೂ ದರ್ಶನ್ ಇಬ್ಬರು ದುಡುಕಿದ್ರ, ಇಲ್ಲ ಸ್ವಲ್ಪ ತಾಳ್ಮೆಯಿಂದ ಇದ್ದಿದ್ರೆ ಈ ಪರಿಸ್ಥಿತಿಯಿಂದ ಪಾರಾಗ್ತಾ ಇದ್ರ? ಈ ರೀತಿಯ ಎಲ್ಲಾ ಹಲವು ಪ್ರಶ್ನೆಗಳು ಉಟ್ಕೊಳ್ತಾ ಇದೆ. ಆದ್ರೆ ಕೋರ್ಟ್ ತೀರ್ಪು ಬರುವವರೆಗೂ ರೇಣುಕಾಸ್ವಾಮಿ ಹತ್ಯೆ ಕಾರಣ ಯಾರು ಅನ್ನೋದು ನಿಗೂಢವಾಗೇ ಇರುತ್ತೆ. ಸದ್ಯ ಕಿರಾತಕನಿಂದ ಕನ್ನಡದ ಕಿರುತೆರೆ ನಟಿ ಸೇಫ್ ಆಗಿ ಪಾರಾಗಿದ್ದು ಪೊಲೀಸರ ಮೊರೆ ಹೋಗಿ ಒಳ್ಳೆ ಕೆಲಸ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಇನ್ನು ಪೊಲೀಸರು ಬಂಧಿಸಿ ತನಿಖೆ ಮಾಡಿದ ಬಳಿಕ ಆ ವ್ಯಕ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರುವಂತಹ ಹಲವು ಮಂದಿಯೊಂದಿಗೆ ಇದೇ ಕೆಲಸ ಮಾಡ್ತಿದ್ದಾನೆ, ಅಶ್ಲೀಲ ಮೆಸೇಜ್ ಹಾಗೂ ಖಾಸಗಿ ಅಂಗದ ಫೋಟೋಗಳನ್ನ ಕಳಿಸಿದ್ದಾನೆ ಎಂಬ ವಿಚಾರಣೆ ಸಹ ಬಹಿರಂಗಪಡಿಸಿದ್ದಾರೆ.